ಏನೇನು ಅಪ್ಡೇಟ್ಸ್ಗಳು ಲಭ್ಯವಾಗ್ತಿದೆ. ಆಬ್ವಿಯಸ್ಲಿ ಅನ್ನಪೂರ್ಣೇಶ್ವರಿ ರೀತಿಯಲ್ಲೇ ಬದುಕಿದವರು ಅವರು. ಮನೆಗೆ ಯಾರೇ ಬಂದರೂ ಕೂಡ ಊಟ ಮಾಡಿದ್ಯಾ ಅಂತ ಮೊದಲು ಕೇಳ್ತಾ ಇದ್ರು, ಆಮೇಲೆ ಉಳಿದಿದ್ದೆಲ್ಲ ಮಾತಾಡ್ತಾ ಇದ್ರು. ನಮ್ಮ ಜೊತೆ ಇವತ್ತು ಸಂಪೂರ್ಣ ನ್ಯೂಸ್ ಜೊತೆ ಸಿಎಂ ಇಬ್ರಾಹಿಂ ಕೂಡ ದೂರವಾಣಿ ಸಂಪರ್ಕಕ್ಕೆ ಬಂದರು. ಬಹಳ ಭಾವುಕರಾಗಿ ಮಾತಾಡಿದ್ರು. ನನಗೂ ಅವರ ಕುಟುಂಬಕ್ಕೂ ಯಾವುದೇ ರೀತಿಯಾಗಿರ್ತಕ್ಕಂತಹ ವೈಮನಸ್ತಾಪಗಳಿದ್ರು ಕೂಡ ಅವರು ನನ್ನನ್ನು ತಾಯಿಯ ರೀತಿಯಲ್ಲೇ ನೋಡ್ತಾ ಇದ್ದವರು. ಶತ್ರುಗಳು ಬಂದರೂ ಕೂಡ ಅವರ ಮನಸ್ಸನ್ನ ಕರಗಿಸುವಂತಹ ತಾಕತ್ತು ಚೆನ್ನಮ್ಮರವ್ರ ಹತ್ರ ಇತ್ತು ಅಂತ ಇಬ್ರಾಹಿಂ ಅವರು ಭಾವುಕರಾಗಿ ಮಾತಾಡ್ತಾ ಇದ್ರು. ಸೊ ಏನೇನು ಅಪ್ಡೇಟ್ಸ್ಗಳು ಆಸ್ಪತ್ರೆಯಿಂದ ಲಭ್ಯವಾಗ್ತಾ ಇದೆ ಜಾಯಲ್? ಖಂಡಿತ ಕಾರ್ತಿಕ್, ಏನು ರಾಜಕೀಯ ಬೇರೆ, ಸಂಬಂಧ ಬಂಧ ಸ್ನೇಹಗಳೇ ಬೇರೆ. ಆ ನಿಟ್ಟಿನಲ್ಲಿ ಹಲವು ನಾಯಕರುಗಳು ಚೆನ್ನಮ್ಮ ಅವರನ್ನು ಹತ್ತಿರದಿಂದ ನೋಡಿದ್ದಾರೆ. ದೇವೇಗೌಡರ ಪತ್ನಿಯಾಗಿ ಮಾತ್ರ ಅಲ್ಲ, ಅವರು ಮಾತೆ ರೀತಿಯಲ್ಲಿ, ಅಕ್ಷರಶಃ ಮಾತೆ ರೀತಿಯಲ್ಲೇ ಇದ್ದರು. ಸಾಕಷ್ಟು ಜನಕ್ಕೆ ಅಮ್ಮನ ರೀತಿಯಲ್ಲಿ ಅವರು ಕಂಡಿದ್ದಾರೆ. ಆ ನಿಟ್ಟಿನಲ್ಲಿ ಏನು ಅವರ ಒಂದು ಸಂಸ್ಕಾರ ಸಂಸ್ಕೃತಿ ಇಡೀ ಕುಟುಂಬಕ್ಕೆ ಬಂದಿದೆ ಅಂತ ಹೇಳಿದ್ರು ಯಾವುದೇ ರೀತಿಯಿಂದಲೂ ತಪ್ಪಾಗಲಿಕ್ಕಿಲ್ಲ. ಯಾಕೆ ಅಂತಂದರೆ ಏನು ಈ ಕುಮಾರಸ್ವಾಮಿ ಅವರು ಇರ್ಬೋದು, ಹಾಗೆಯೇ ನಿಖಿಲ್ ಕುಮಾರಸ್ವಾಮಿ ಅವರು ಇರ್ಬೋದು, ರೇವಣ್ಣ ಅವರು ಇರ್ಬೋದು, ಈ ಒಂದು ಉಪಚಾರದ ವಿಚಾರ ಇರ್ಬೋದು, ಮಾತನಾಡಿಸುವಂಥ ವಿಚಾರ ಇರ್ಬೋದು, ಯಾವತ್ತೂ ಕೂಡ ಧಾರಾಳರು, ಯಾವತ್ತೂ ಕೂಡ ಆ ಒಂದು ಸಂಸ್ಕೃತಿ ಸಂಸ್ಕಾರ ಅವರಿಗೆ ಬಂದಿರುವಂಥದ್ದು. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಚೆನ್ನಾಗಿ ಮಾತನಾಡಿಸಿ ಹಾಗೆಯೇ ಊಟ ಆಯ್ತಾ ಅನ್ನುವಂಥ ಕುಶಲೋಪರಿಯನ್ನು ವಿಚಾರಿಸುವಂಥ ಕೆಲಸವನ್ನು ಮಾಡ್ತಾರೆ. ಅದೇ ರೀತಿ ಈ ತಾಯಿಗೆ ಆ ದೊಡ್ಡ ಗುಣಗಳು ಇದ್ದಿದ್ದರಿಂದನೇ ಎಲ್ಲ ನಾಯಕರುಗಳು, ನೀವು ಈಗಷ್ಟೇ ಹೇಳಿದ ಪ್ರಕಾರ ಸಿಎಂ ಇಬ್ರಾಹಿಂ ಮಾತ್ರವಲ್ಲ, ಈ JDS ತೊರೆದಂತಹ ಎಲ್ಲ ನಾಯಕರುಗಳು ಕೂಡ ಈ ಅನುಭವ ಆಗಿರುತ್ತೆ. ಆ ನಿಟ್ಟಿನಲ್ಲಿ ಆ ಬಂಧ, ಆ ಸಂಬಂಧ ಯಾವತ್ತೂ ಕೂಡ ಉಳಿಯುವಂಥದ್ದು. ಅದೇ ರೀತಿಯಲ್ಲಿ ಏನು ಚೆನ್ನಮ್ಮ ಅವರು ಇವತ್ತು 85ರ ವಯಸ್ಸಿನಲ್ಲಿ ಅಗಲಿದ್ದಾರೆ. ಅವರ ಹಾಗೇನೆ ದೇವೇಗೌಡರ ದಾಂಪತ್ಯ ಏನಿದೆಯಲ್ಲ, ಅದು ಈಗಿನ ಪೀಳಿಗೆಗೆ ಒಂದು ಆದರ್ಶ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ದಿನ ಬೆಳಗಾದರೆ ಗಂಡ ಹೆಂಡತಿಯಿಂದ ಕೊಲೆ, ಹೆಂಡತಿ ಗಂಡನಿಂದ ಕೊಲೆ ಅನ್ನುವಂಥ ಕಾಲಮಾನದಲ್ಲಿ ಈ ಒಂದು ದಾಂಪತ್ಯ ಇದೆಯಲ್ಲ, ಅದು ಸುಲಭದ ಜೀವನ ಅಲ್ಲ. 70 ವರ್ಷಗಳ ಕಾಲ, 7 ದಶಕಗಳ ಕಾಲ ಈ ಒಂದು ದಾಂಪತ್ಯ ಜೀವನ ನಡೆದುಕೊಂಡು ಬಂದಿರುವಂಥದ್ದು ನಿಜಕ್ಕೂ ಹ್ಯಾಟ್ಸ್ ಆಫ್ ಗ್ರೇಟ್ ಅಂತಲೇ ಹೇಳ್ಬೋದು. ಈ ನಿಟ್ಟಿನಲ್ಲಿ ಏನು ಚೆನ್ನಮ್ಮ ಅವರು ಉಸಿರಾಟದ ತೊಂದರೆಯನ್ನು ಅನುಭವಿಸ್ತಾ ಇದ್ರು. ವಯೋಸಹಜ ಕಾಯಿಲೆನೇ ಕಾಯಿಲೆ ಕೂಡ ಹೌದು. ಆದ್ರೂ ಕೂಡ ಈ ಉಸಿರಾಟದ ತೊಂದರೆ ಅನ್ನುವಂಥದ್ದು ಏನಿದೆಯಲ್ಲ, ಈ ಒಂದು ಸಮಸ್ಯೆಯನ್ನು ಹೊರತುಪಡಿಸಿದ್ರೆ ಬೇರೆ ಸಮಸ್ಯೆ ಇರಲಿಲ್ಲ ಅಂತ ಸ್ವತಃ ದೇವೇಗೌಡರು ನಿನ್ನೆ ಒಂದು ಭಾವುಕರಾಗಿ ಒಂದು ಪ್ರತಿಕ್ರಿಯೆಯನ್ನು ನೀಡ್ತಾರೆ. ಚೆನ್ನಮ್ಮಗೆ ಯಾವುದೇ ಸಮಸ್ಯೆ ಇಲ್ಲ, ನಾವು ಅವರಿಗೆ ಉಸಿರಾಟದ ಸಮಸ್ಯೆ ಅಂತೇಳಿ ಆಸ್ಪತ್ರೆಗೆ ದಾಖಲಿಸಿದ್ದೇವೆ, ಅದು ಬಿಟ್ಟರೆ ಅವರಿಗೆ ಬೇರೆ ಯಾವುದೇ ಸಮಸ್ಯೆ ಇಲ್ಲ. ಕಿಡ್ನಿ, ಲಂಗ್ಸ್, ಲಿವರ್ ಎಲ್ಲವೂ ಕೂಡ ಚೆನ್ನಾಗಿ ಕೆಲಸ ಮಾಡ್ತದೆ, ಯಾವುದೇ ರೀತಿಯಾದ ತೊಂದರೆ ಇಲ್ಲ ಅಂಥೇಳಿ ವೈದ್ಯರು ಕೂಡ ತಿಳಿಸಿದ್ದಾರೆ. ಆ ನಿಟ್ಟಿನಲ್ಲಿ ಅವರು ಆರೋಗ್ಯಯುತರಾಗಿದ್ದಾರೆ. ಅವರಿಗೆ ಕೇವಲ ಶ್ವಾಸಕೋಶದ ತೊಂದರೆ ಇದೆ, ಉಸಿರಾಟದ ತೊಂದರೆ ಇದೆ ಅನ್ನುವಂಥ ಮಾಹಿತಿಯನ್ನು ನಿನ್ನೆ ದೇವೇಗೌಡರು ನೀಡ್ತಾನೆ ಭಾವುಕರಾಗಿದ್ದರು. ಆದರೆ ಇವತ್ತು ಪತ್ನಿಯ ಈ ಒಂದು ವಿಚಾರವನ್ನು ತಿಳಿದ ಬಳಿಕ ಆತಂಕಕ್ಕೆ ಒಳಗಾಗಿರುವಂಥ ದೇವೇಗೌಡರು ಅಕ್ಷರಶಃ ಕಣ್ಣೀರಾಗಿದ್ದಾರೆ. ಅವರು ಸಾಕಷ್ಟು ಬಿಕ್ಕಿ ಅಳ್ತಾ ಇರುವಂಥ ದೃಶ್ಯಗಳು ಕೂಡ ಕಂಡು ಬರ್ತಾ ಇದೆ. ಆದರೆ ಇನ್ನೊಂದು ವಿಚಾರ ಗಮನಿಸಬೇಕು ಕಾರ್ತಿಕ್, ದೇವೇಗೌಡರು ನಿನ್ನೆ ಎಷ್ಟು ಆತ್ಮವಿಶ್ವಾಸದಲ್ಲಿದ್ದರು ಅಂತಂದರೆ, ಅದೇ ಹೇಳಿದ ಹಾಗೆ ಉಸಿರಾಟದ ತೊಂದರೆ ಬಿಟ್ಟರೆ ಬೇರೆ ಯಾವುದೇ ಸಮಸ್ಯೆ ಅವರಿಗಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಅದೇ ರೀತಿಯಲ್ಲಿ ಕುಟುಂಬದ ಎಲ್ಲರಿಗೂ ಕೂಡ ಆಶ್ಚರ್ಯವೆಂಬಂತೆ ದೇವೇಗೌಡರು ನಿನ್ನೆ ಸಮಾಧಾನವನ್ನು ಹೇಳ್ತಾ ಇದ್ರು. ದೇವೇಗೌಡರಿಗೆ ಈ ಒಂದು ಇಳಿ ವಯಸ್ಸಿನಲ್ಲಿ 93ರ ವಯಸ್ಸಿನಲ್ಲಿ ಅವರಿಗೆ ಆತ್ಮವಿಶ್ವಾಸವನ್ನು, ಅವರಿಗೆ ಸಾಂತ್ವನವನ್ನು ಹೇಳುವಂಥ ಸಂದರ್ಭದಲ್ಲಿ ಅವರೇ ನಿಂತು ಖುದ್ದು ಎಲ್ಲ ಮಕ್ಕಳಿಗೂ ಕೂಡ ತನ್ನ ಇಡೀ ಕುಟುಂಬಸ್ಥರಿಗೆ ನಿನ್ನೆ ಸಾಂತ್ವನನ್ನು ಹೇಳ್ತಾ ಇರುವಂತಹ ಒಂದು ವಿಚಾರ ಕೂಡ ನಮಗೆ ತಿಳಿದು ಬಂದಿತ್ತು. ಈ ನಿಟ್ಟಿನಲ್ಲಿ ದೇವೇಗೌಡರು ನಿಜಕ್ಕೂ ಕೂಡ ಈ ಒಂದು ಇಳಿ ವಯಸ್ಸಿನಲ್ಲಿ ಪತ್ನಿಯನ್ನು ಕಳೆದುಕೊಂಡಿರುವಂಥದ್ದು ನಿಜಕ್ಕೂ ಚೆನ್ನಮ್ಮ ಅವರು ತಮ್ಮ 6 ಮಕ್ಕಳನ್ನು ಈಗ ಒಂಟಿಯಾಗಿ ಮಾಡಿ ಹೊರಟಿರುವಂಥದ್ದು ನಿಜಕ್ಕೂ ಕೂಡ ಈ ಒಂದು ವಿಚಾರ ಕೇವಲ ಆ ಒಂದು ಕುಟುಂಬಕ್ಕೆ HDK ಅಥವಾ HDD ಕುಟುಂಬ ಏನಿದೆ ಆ ಕುಟುಂಬಕ್ಕೆ ಮಾತ್ರ ಅಲ್ಲ, ಇಡೀ JDS ಕುಟುಂಬ ಏನಿದೆ, ಆ ಕಾರ್ಯಕರ್ತರುಗಳು ಏನಿದ್ದಾರೆ, ಆ ಹಿಂಬಾಲಕರು ಏನಿದ್ದಾರೆ, ಹಾಗೆಯೇ ಬೇರೆ ಪಕ್ಷದಲ್ಲಿ ಕೆಲಸ ಮಾಡ್ತಾ ಇರುವಂಥ ಸಾಕಷ್ಟು ರಾಜಕೀಯ ಕುಟುಂಬಗಳೇನಿದ್ದಾವೆ, ಹಾಗೆಯೇ ಒಂದಷ್ಟು ಸಾರ್ವಜನಿಕರು ಏನಿದ್ದಾರೆ, ಇಡೀ ಕರ್ನಾಟಕಕ್ಕೂ ಕೂಡ ಇದು ದೊಡ್ಡ ಮಟ್ಟದ ಶಾಕ್ ಅಂತಲೇ ಹೇಳ್ಬೋದು. ಸಾಕಷ್ಟು ನೋವಿನಿಂದ, ಸಾಕಷ್ಟು ಬೇಸರದಿಂದ ಇಲ್ಲಿ ಕಾಣ್ತಾ ಇರುವಂಥದ್ದು. ಹಾಗೆಯೇ ಒಂದು ದೊಡ್ಡ ಮಟ್ಟದ ಸೂತಕದ ಛಾಯೆ ವಾತಾವರಣ ಕರ್ನಾಟಕದಲ್ಲಿ ಈಗ ಆವರಿಸಿದೆ ಅಂತಲೇ ಹೇಳ್ಬೋದು ಕಾರ್ತಿಕ್. ಮಾಹಿತಿಗಳಿಗಾಗಿ